ಈಟೊತ್ತಾಯ್ತು ಇನ್ನೂ ಬಂದಿಲ್ಲ. ಇವಳೇನ್ ಬತ್ತಾಳೋ ಇಲ್ವೋ? ಏನ್ ರಾಜಕ್ಕ ಬರಕ್ ಹೇಳ್ದಲ್ಲ? ಏನಿಲ್ಲ ಪದ್ಮ, ನಿನ್ ಯೋಗಕ್ಷೇಮ ಮೆಚ್ಚಾಸಮ್ಮ ಅಂತ. ನಿನ್ ಮಗಳು ಹೆಂಗವಳೆ? ಏನಾದ್ರೂ ವಿಶೇಷ? ಏನು ಇಲ್ಲ ಬುಡಕ್ಕ. ಮದ್ವೆ ಮಾಡಿಕೊಟ್ಮ್ಯಾಕೆ ಬಂದಾಗ ಸಂದಾಗಿದ್ಯನವ್ವ ಅನ್ಬೇಕು, ಹೋಗವಾಗ ಜೂಸಾರ್ಕಣವ್ವ ಅನ್ಬೇಕು. ಇದು ಮೀರಿ ಏನಾರ ಅದು ಇದು ಕೇಳಕ್ ಹೋದ್ರೆ ದುಡ್ಡಿಗೆ ಬೀಳ್ತದೆ. ನೀನ್ ದುಡ್ಡಿಲ್ಲ ಅಂತ ಹೇಳ್ತಿದ್ಯೋ ಇಲ್ಲ ನಿನ್ ಮಗಳು ಅತ್ತೆ ಮನೆಯಾಗೆ ಸಂದಾಕಿಲ್ಲ ಅಂತ ಹೇಳ್ತಿದ್ಯೋ? ನನ್ನ ವಿಷಯನೇ ಹೇಳ್ತಿದ್ದೀನಿ ಕಣಕ್ಕ. ಈ ಕುಡ್ಕಂಡ ಥರ 6 ಕಾಸು 3 ಕಾಸ್ಗೆ ಬದುಕಿ ಹೆಂಗ್ ನಡ್ಸೋದು ಅಂತಾನೆ ಚಿಂತೆ ಕಣಕ್ಕ. ಅಂದಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ರಾಧಾ ಅಂತ, ವರ್ಷನಾಗೆ ಬಂಗಾರಮ್ಮನ ಸೊಸೆ ಆಗ್ಬೇಕು. ಬಂಗಾರಮ್ಮ ಅಂದ್ರೆ ಮೈಕೈ ಎಲ್ಲ ನಡುತ್ತದ ಕಣಕ್ಕ. ಈ ನಡ್ಕ ಹೋಗಿಸ್ಬೇಕು ಅಂತಲೇ ನೀನು ಕರ್ಸಿರೋದು. ನಿನ್ ಗಂಡ ಬಂಗಾರಮ್ಮಂತವ ಏಟ್ ಸಾಲ ಮಾಡವನೆ? 7 ಲಕ್ಷ ಕಣಕ್ಕ. 3 ತಿಂಗಳಾತು ಬಡ್ಡಿ ಕಟ್ಟಿ. ಅವ್ರ ಕಡೆಯವ್ರು ಕೇಳಕ್ ಬಂದ್ರೆ ತಲೆ ಮರ್ಸ್ಕೊಂಡು ಓಡಾಡ್ತಾ ಇದೀವಿ. ಜೀವನ ಕಷ್ಟ ಐತೆ ಪದ್ಮ. ಅಟೋನ್ ಸಾಲನ ಹೆಂಗ್ ತೀರ್ಸ್ತಾನೆ ಹೇಳು? ನಾನ್ ನೋಡ್ದಾಗ್ಲೆಲ್ಲ ಕುಡ್ದು ಕುಡ್ದು ಯಾವ್ದೋ ಮೋರಿನಾಗ ಬಿದ್ದಿರ್ತಾನೆ. ಅವನ್ ವಿಷಯ ಬುಡಕ್ಕ. ಏನಕ್ಕ ನನ್ ಕರ್ಸಿದ್ದು? ವಿಷಯ ಐತೆ. ತಕ ನನ್ಕ ಚೀಟೊಂದು ದುಡ್ಡು. ಅಯ್ಯೋ ನಿನ್ಗೆ ಇದು ತಕ. ನಾನು ಹೇಳೋದೊಂದು ಕೆಲಸ ಮಾಡಬೇಕು. ಏನ್ ಕೆಲ್ಸ ಅಕ್ಕ? ನಿನ್ ಗಂಡ ದಿನ ಎಣ್ಣೆ ಕುಡಿತಾನಲ್ಲ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಕುಡಿಸ್ಬಿಡು ಅಷ್ಟೆ. ಏನ್ ಹೇಳ್ತಿದ್ದಕ್ಕ? ಅವನ್ಗೆ ಹೆಚ್ಚಿಗೆ ಕುಡ್ಸಕ್ಕೂ ಈ ದುಡ್ಡಿಗೂ ಏನಕ್ಕ ಸಂಬಂಧ? ವಿಷಯ ಐತೆ. ನಿನ್ ಗಂಡ ಸಂದ ಕುಡ್ದು ಕೈಕಾಲು ಮುರ್ಕೊಂಬೇಕು, ಆಮೇಲೆ ಸೀದಾ ಹೋಗಿ ಸ್ಟೇಷನ್ನಾಗೆ ದೂರ ಕೊಡ್ಬೇಕು. ದೂರ? ಯಾರ ಬೇಕೆ? ಯೋನಂತ? ನನ್ನ ಗಂಡ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಬಂಗಾರಮ್ಮನ ಕಡೆಯವ್ರು ಬಂದು ಹೊಡೆದ್ರು, ಬಡಿದ್ರು, ಧಮಕಿ ಹಾಕಿದ್ರು. ಅದಕ್ಕೆ ನನ್ನ ಗಂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಅಂತ ದೂರ ಕೊಡ್ಬೇಕು ಅಷ್ಟೇ. ಏನ್ ಹೇಳ್ತಿದ್ದೇವ? ಬಂಗಾರಮ್ಮನ ವಿರುದ್ಧ ದೂರ? ಅದು ಸುಳ್ಳಿಯ? ಇಲ್ಲ ಕಣಕ್ಕ, ನನ್ನ ಕೈಯಿಂದ ಆಗಕ್ಕಿಲ್ಲ ಈ ಕೆಲಸ. ಏ ಪದ್ಮ, ಎದ್ರಕೊಂಬೇಡ. ನಾವಿಬ್ರು ನಿನ್ ಜೊತೆ ಆಗಿದ್ದೀವಿ. ಬಂಗಾರಮ್ಮನ ಸೊಸೆನೆ ನನ್ನ ಜೊತೆ ಆಗಿರ್ಬೇಕಾದ್ರೆ ಯಾಕೆ ಎದ್ರಕಂತ್ಯಾ? ಹೌದು, ನೀವೇನು ಎದುರ್ಕೋಬೇಡಿ. ಮತ್ತೆ ನಾವಿದನ್ ಮಾಡ್ತಿರೋದು ಒಳ್ಳೆ ಕಾರಣಕ್ಕೆ. ಈಗ ನೋಡಿ, ನಾವು ನಿಮ್ ಕೈ ತುಂಬಾ ದುಡ್ಡು ಕೊಡ್ತೀವಿ. ಕಾಸು ಬೇಡ ಕಣಕ್ಕ. ಏನು ಆಗಕ್ಕಿಲ್ಲ ಅಂದ್ರೆ ಕೇಳ್ಬೇಕಪ್ಪ. ಪದ್ಮ, ನಿಮ್ ಮನೆ ದೇವ್ರ ಮೇಲೆ ಆಣೆ, ಏನು ಆಗಕ್ಕಿಲ್ಲ. ದಿಗಲ್ ಬಿಡ್ಬೇಡ ಪದ್ಮ. ನಿನ್ ಗಂಡ ಏನು ಬಿದ್ರೆ ಸಾಯಕ್ಕಿಲ್ಲ ಬಿಡು, ಗಟ್ಟಿ ಪಿಂಡ ಅವನು. ಸಾಯಕ್ಕಿಲ್ಲ ದಿಟ, ಆದ್ರೆ ಅವನು ಬಿದ್ದು ಕೈಕಾಲು ಮುರ್ಕೊಂಡ್ರೆ ಆಸ್ಪತ್ರೆ ಕಚ್ಚಿ ಯಾರಕ್ಕ ನೋಡ್ತಾರೆ? ಅಯ್ಯೋ ನೀನ್ ಚಿಂತೆ ಮಾಡ್ಬೇಡ, ಸ್ನೇಹ ಎಲ್ಲ ನೋಡ್ಕೊತಾಳ ಬಿಡು. ಸ್ನೇಹ ಯಾಕೆ ನೋಡ್ಕೋಬೇಕು? ನಿನ್ ಮಗಳು ಸ್ನೇಹ ಸ್ನೇಹಿತೆ ಅಲ್ವೇ? ಅದಕ್ಕೆ ನಾನು ಹೇಳ್ದಂಗೆ ಮಾಡಿ ನಿನ್ ಗಂಡನ ಆಸ್ಪತ್ರೆಗೆ ಸೇರಿಸು. ಈಗ ನಾನು ಕೊಡೋ ಪತ್ರನ ನಿನ್ ಮಗಳ ಕೈ ಕೊಟ್ಟು ಸ್ನೇಹಗೊಂದು ಫೋನ್ ಮಾಡಕ್ಕೆ ಹೇಳು. ರಾಧಾ, ಆ ಪತ್ರ ಕೊಡವ. ಅಯ್ಯೋ ತಕ್ಕ ಪದ್ಮಕ್ಕ, ಯಾಕೆ ಇಟ್ಟೊಂದು ದಿಗಿಲ್ ಬೀಳ್ತೀಯ ನೀನು? ಇಷ್ಟೊಂದು ದುಡ್ಡು ಇದೆ ಅಲ್ಲ, ಇನ್ನೂ ಕೊಡ್ತೀನಿ. ಒಟ್ನಲ್ಲಿ ಕೆಲ್ಸ ಆದ್ರೆ ಸಾಕು. ಆಮೇಲೆ ಇನ್ನೊಂದು ವಿಷಯ, ಇದನ್ನ ಯಾರ ತವನು ಹೇಳ್ಬಾರ್ದು. ನಾನು ಹೇಳಿದೆಲ್ಲ ಗೆಪ್ತಿ ಐತೆ ತಾನೇ? ಹುಷಾರ್, ದುಡ್ಡು ಹುಷಾರಾಗಿ ಮಾಡಿಕೊಂಡು ಕಣಕ್ಕ. ಹೋಗ್ಬತ್ತೀನಿ.
ಸ್ಟೇಷನ್ನಿಗೆ ಬರೋ ಜನರ ಪೈಕಿ 3 ಥರ ಇರ್ತಾರೆ. ಒಬ್ಬರು ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಎರಡನೇವರು ನಮಗೆ ಸೆಕ್ಯೂರಿಟಿ ಬೇಕು ದಯವಿಟ್ಟು ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ. ಮೂರನೇವರು ನಾವಾಗೆ ಒದ್ದು ಎಳ್ಕೊಂಬರೋರು. ಇವಿಷ್ಟರಲ್ಲಿ ನಿನ್ನ ಕ್ಯಾಟಗರಿ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ? ಓಹೋ, ಕೋಪ. ನಿನ್ನ ಕೋಪ ಸರಿಯಾಗೇ ಇದೆ. ನೀನು ನಂಬಿರೋ ಹೆಂಡ್ತಿನೇ ನಿಮ್ಮ ಅವ್ವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ಒಬ್ಬ ಮಗನಾಗಿ ನಿನಗೆ ಅದನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಸರಿ ಇದೆ. ಈಗ ಒಂದು ಕೆಲಸ ಮಾಡು, ನೀನೇ ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಡು ನಿನ್ನ ಹೆಂಡ್ತಿ ಮೇಲೆ. ಪ್ರಾಪರ್ ಎವಿಡೆನ್ಸ್ ಇದೆ ಅಂತಾದರೆ ಅವಳನ್ನು ಒಳಗಾಕ್ಬಿಡೋಣ. ಏನಂತೀಯ? ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ನನಗೂ ಟೈಮ್ ಇಲ್ಲ. ನಾನು ಹೇಳೋ ಯಾವ ಕ್ಯಾಟಗರಿಗೂ ನೀನು ಸೇರಲ್ಲ ಅಂತಾದರೆ ಜಾಗ ಖಾಲಿ ಮಾಡ್ಬೋದು. ಬೇಕಂಬರೇ ಚಿಗಣಿ ಒಳಗೆ ಲಾಕ್ ಮಾಡ್ರಿ ಅವ್ರನ್ನ. ಕಟ್ಟಿ ಬಾವ, ಅವನ್ನ ಹೆಂಗ ಮಾಡಿ ಬಿಡ್ಸ್ಕೊಬರ್ಬೇಕು. ಬಾ. ಮತ್ತೆ ಅತ್ತೆ, ನೀವು ನನಗೆ ಸರಿಯಾಗಿರೋ ಡೀಟೇಲ್ಸ್ ಕೊಟ್ಟರೆ ಬೇಲ್ ಕೊಡ್ಸೋದಕ್ಕೆ ಸಹಾಯ ಆಗುತ್ತೆ. ಓಯ್ ಹಲೋ, ಏನು ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ನುಗ್ತಾ ಇದ್ದೀರಾ? ಗೆಟ್ ಔಟ್. ಕಟ್ಟಿ ನಿಂತ್ಕೋ. ಸರ್, ಮೇ ಐ ಕಮಿಂಗ್? ಸರ್, ಒಳಗೆ ಬರ್ಬೋದಾ? ಓ, ಬನ್ನಿ. ಥ್ಯಾಂಕ್ ಯು. ಕಟ್ಟಿ ಬಾ. ಸರ್, ನಾನು ಸ್ವಲ್ಪ ಅತ್ತೆ ಹತ್ರ ಮಾತಾಡಬೇಕಿತ್ತು. ಪ್ಲೀಸ್. ಅಳಿಯನಾಗಿ ಮಾತಾಡಬೇಕಾ ಅಥವಾ ಲಾಯರ್ ಆಗಿಯಾ? ಲಾಯರ್ ಆಗಿ ಮಾತಾಡ್ಬೋದು. ಥ್ಯಾಂಕ್ ಯು. ಅತ್ತೆ, ಆ ವ್ಯಕ್ತಿ ನಿಮಗೆ ಯಾವಾಗಿಂದ ಪರಿಚಯ? ಅವನು ದುಡ್ಡು ತೊಗೊಂಡು ಬಡ್ಡಿ ಕಟ್ಟೋಕ್ಕಾಗದೆ ನೀವೇನಾದರೂ ಹುಡುಗರನ್ನ ಕಳಿಸಿ ಅವನಿಗೆ ಬೆದರಿಕೆ ಹಾಕ್ಸಿದ್ದು? ಆ ರೀತಿ ಏನಾದರೂ ಇದ್ದರೆ ಹೇಳಿ, ಬೇಲ್ ಕೊಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಲಾಯರ್ ಸಾಹೇಬ್ರೆ, ನೀವಿನ್ನೂ ಕೇಸನ್ನು ಸರಿಯಾಗಿ ಸ್ಟಡಿ ಮಾಡಿಲ್ಲ ಅಂತ ಕಾಣುತ್ತೆ. ನಿಮ್ಮ ಅತ್ತೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅಂತೆಲ್ಲ ಕರ್ಕೊಂಬಂದಿದ್ದು. ಇವ್ರ ಹತ್ರ ಸಾಲ ತಗೊಂಡಿರೋ ವ್ಯಕ್ತಿ ಇವ್ರ ಕಾಟ ತಡಿಲಾರ್ದೆ, ಸಾಲನೂ ಕಟ್ಟಕ್ಕಾಗದೆ ಬಡ್ಡಿನೂ ಕಟ್ಟಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಅಂತ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದು. ವಾಟ್? ಸೂಸೈಡಾ? ನೋಡಿ, ಅವನು ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟ ಡೆತ್ ನೋಟ್ ಏನಿದೆಯಲ್ಲ ಅದನ್ನು ಒಬ್ಬನ ಹೆಸರಿಗೆ ಕಳಂಕ ಬರಲಿ ಅಂತ ಹಿಂಗೆಲ್ಲ ಮಾಡ್ತಾವ್ರೆ. ಅದೆಲ್ಲ ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಬದುಕಿದ್ರೆ ಅವನು ಕೊಡೋ ಸ್ಟೇಟ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾವ, ಒಬ್ಬನ ಇವಾಗ ಬಿಡ್ಸಕ್ಕಾಗಿಲ್ವೇ? ಸಾರಿ ಗಂಟೆ, ನನಗಿಷ್ಟೆಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ. ನೋಡಿ, ನಿಮ್ಗಳ ಮಾತು ಮುಗಿದಿದ್ರೆ ನೀವು ಬಾವ ಇದ ಹೊರಗಡೆ ಹೋಗ್ಬೋದು.
ಕಂಟಿ ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ದುಡ್ಡು ತೊಗೊಳೋನು ಕೊಡೋಕ್ಕಾಗದೆ ಬಡ್ಡಿನೂ ಕಟ್ಟೋಕ್ಕಾಗದೆ ಇದ್ದಾಗ ಅತ್ತೆ ಅವ್ರ ಹತ್ರ ಇರೋ ಹುಡುಗರನ್ನ ಅವನ ಹತ್ರ ಕಳಿಸಿ ಬೆದರಿಕೆ ಹಾಕ್ಸಿದ್ದಾರೆ. ಅದಕ್ಕೆ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಂಥ ಡೆತ್ ನೋಟ್ನ ಕೋರ್ಟು ಬಲವತ್ ಸಾಕ್ಷಿ ಅಂತ ಕನ್ಸಿಡರ್ ಮಾಡುತ್ತೆ. ಇದಕ್ಕೆ ಬೇರೆ ದಾರಿನೇ ಇಲ್ವೇ? ಇದೆ. ಸೂಸೈಡ್ಗೆ ಅಟೆಂಪ್ಟ್ ಮಾಡಿರೋ ವ್ಯಕ್ತಿ ಸಾಯ್ದೆ ಬದುಕಿದ್ರೆ ಕೋರ್ಟಲ್ಲಿ ವ್ಯಕ್ತಿ ಸತ್ತಿಲ್ಲ ಬದುಕಿದ್ದಾನೆ ಅಂತ ಹೇಗಾದರೂ ವಾದ ಮಾಡಿ ಅತ್ತೆನ ಆಚೆ ಕರ್ಕೊಂಡ್ಬರ್ಬೋದು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀನಿ. ಕಂಟಿ, ನನಗೆ ಕೋದಣ್ಣ ನಂಬರ್ ಕಳಿಸು. ಸರಿ, ನೀನು ಮನೆಗೆ ಹೊರಡಿ. ಫೈಲ್ ರೆಡಿ ಆದಮೇಲೆ ಫೋನ್ ಮಾಡಿ. ಮನೆ ಹೋಗಿ ಏನು ಮಾಡಲಿ ಬಾವ, ಅವನ್ನ ಜೈಲಿಗೆ ಹಾಕ್ಸೋ ಮುಖ ನೋಡ್ಕೊಂಡು ಕುಂತಿರಲ್ಲ. ಕಂಟಿ, ಸ್ನೇಹನ ಬಗ್ಗೆ ಕೋಪ ಬರೋದು ಸಹಜನೇ. ನಿನ್ಗೆ ಅವಳ ಬಗ್ಗೆ ಗೊತ್ತಲ್ಲ? ಗೊತ್ತು, ಆದರೆ ಅಮ್ಮನ ಬಗ್ಗೆ ಈ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ನನ್ನ ಒಂದು ಮಾತು ಕೇಳ್ಬೋದಿತ್ತಲ್ವೇ? ಈಗ ಸರಿ ಯಾವುದು ತಪ್ಪು ಯಾವುದು ಅಂತ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಅತ್ತೆ ಮತ್ತು ಸ್ನೇಹ ಇಬ್ಬರು ಯಾವಾಗಲೂ ನ್ಯಾಯದ ಪರನೇ. ಅವರಿಬ್ಬರು ದಾರಿ ಬೇರೆ ಆದರೂ ಸತ್ಯ ಬಿಡಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ನೀನು ನೋವು ನನಗೂ ಅರ್ಥ ಆಗುತ್ತೆ ಕಂಟಿ. ಸುಮ್ಮನೆ ಯೋಚನೆ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಸೂಸೈಡ್ಗೆ ಅಟೆಂಪ್ಟ್ ಮಾಡಿರೋ ವ್ಯಕ್ತಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಕಾರಣ ಇತ್ತಾ ಅಂತ ಹುಡುಕಬೇಕು. ಆಗಲೇ ಸತ್ಯ ಆಸೆ ಬರೋದು. ನನಗೂ ಅದೇ ಅನುಮಾನ. ನಾವು ನಮ್ಮ ಹುಡುಗರು ಸುಮ್ಕೆ ಯಾರ ಮೇಕೂ ಬೆದರಿಕೆ ಹಾಕೇ ಇಲ್ಲ. ಹೌದು ಮಾರ್ರೆ, ಇತ್ತೀಚೆಗಂತೂ ನಾವು ಅವನಿಗೆ ಬೆದರಿಕೆ ಹಾಕಲೇ ಇಲ್ಲ. ಆದರೂ ಯಾಕೆ ಹೀಗೆ ಮಾಡ್ಕೊಂಡ ಅಂತ. ಏನಿಲ್ಲ ಜಿಗ್ನಿ, ನಾನು ಇಲ್ಲಿ ನಿಂತಿರೋದು ನಿಮ್ಮ ಸಾಹೇಬ್ರ ಕೈಯಲ್ಲಿ ತಳ್ಕೊಳಕ್ಕಾಯ್ತಿಲ್ವೇ? ಅವನಿಗೆ ಹೋಗಿ ಹೇಳು, ನಮ್ಮವ್ವ ಬರೋ ಗಂಟ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಕದಲಕ್ಕಿಲ್ಲ ಅಂತ. ಅಣ್ಣ, ನೀನು ಹೀಗಂದ್ರೆ ಹೇಗಣ್ಣ? ಅಣ್ಣ, ನೀನು ಈ ಸ್ಟೇಷನ್ ಬಾಗಿಲ ಕಾಯ್ತಿದ್ದೀಯಂತ ಅವ್ರು ಈ ಅವಕಾಶನ ಸರಿಯಾಗಿ ಬಳಸ್ಕೊತವ್ರೆ. ಕಂಟಿ ಅಣ್ಣ, ಅಮ್ಮವ್ರನ್ನ ಆದಷ್ಟು ಬೇಗ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ. ಅವ್ರನ್ನ ಇಲ್ಲಿ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಬಾವ, ನೀವಿನ್ನು ಒಳ್ಳಿ ಅದೇನೇನು ತಯಾರಿ ಮಾಡ್ಕೋಬೇಕೋ ಹೊಸಿ ಬಿರ್ನೆ ಮಾಡ್ಕೊಳ್ಳಿ. ಸರಿ ಕಂಟಿ, ಹೊರಡ್ತೀನಿ. ನಿನ್ನ ಮನೆಗೆ ಹೋಗು. ನೀನು ಹೋಗೋ ಸ್ಥಿತಿಲಿಲ್ಲ ಅಂತ ನನಗೆ ಗೊತ್ತು ಕಂಟೆ. ಹುಷಾರ್. ಮುಂಗ್ಸಿ, ಹುಲಿ ನೋಡ್ಕೊಳ್ಳಿ. ಜಿಗಣಿ, ಏನು ಮಾಡ್ತಾ ಇದ್ದೀರಿ? ಸರ್ ಬಂದೆ. ಜಿಗಣಿ, ಒಳಗೆ ಏನೇನು ನಡೀತೈತೆ ಅಂತ ಅರ್ಧ ಗಂಟೆಗೂ ಫೋನ್ ಮಾಡಿ ಹೇಳ್ತಾ ಇರಬೇಕು. ಸರಿಯಪ್ಪ, ಆಯಿತು. ಅಣ್ಣ, ಮಾವಯ್ಯ, ಇವತ್ತಾದರೂ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತು ಅಂತ ಅನ್ಸುತ್ತೆ. ನನ್ನ ಸೊಸೆ ನನ್ನ ಬಂಗಾರ ಥರನೇ ನ್ಯಾಯ ಬಿಟ್ಟು ಬೇರೆ ದಾರಿ ಹಿಡಿಯಲ್ಲ ಅಂತಿದ್ರಿ. ಆದರೆ ಇವತ್ತು ನೋಡಿದ್ರ ಅತ್ತೆನೇ ಜೈಲಿಗೆ ಹೋಗೋವಾಗ ಮಾಡಿದಾಳೆ. ನಾನು ಈಗಲೂ ನ್ಯಾಯ ಬಿಟ್ಟು ಹೋಗಿಲ್ಲ ಮಾವಯ್ಯ. ಈ ಮನೆಗೆ ಏನು ಒಳ್ಳೇದೋ ಅದನ್ನೇ ಮಾಡಿದ್ದೀನಿ. ಕೇಳಿಸ್ಕೊಂಡ್ರ ಮಾವಯ್ಯ ಹೇಗೆ ಮಾತಾಡ್ತಿದ್ದಾಳೆ ಅಂತ? ಅತ್ತೆನ ಜೈಲಿಗೆ ಕಳ್ಸೋದೆ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಬಂಗಾರಮ್ಮನ ಸೊಸೆಯಾಗಿ ಹೀಗೆ ಮಾಡಿರೋದು ಸರಿನಂತ ಕೇಳಿ ಮಾವಯ್ಯ. ಮಾವಯ್ಯ, ಇಲ್ಲ ಸ್ನೇಹ, ಈ ವಿಷಯದಾಗೆ ನೀನು ಮಾಡಿರೋದು ದೊಡ್ಡ ತಪ್ಪು. ಇದನ್ನ ನಾನು ಸಂಸಕ್ಕಿಲ್ಲ. ಮಾವಯ್ಯ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀ ದೂರು ಕೊಡೋದಕ್ಕೆ ಮುಂಚೆ ನನ್ನ ತವ ಒಂದು ಮಾತಾದ್ರೂ ಕೇಳಬೇಕಾಗಿತ್ತು. ನಾನು ಇನ್ನೂ ಈ ಮನೆಯಾಗೆ ಬದುಕಿದ್ದೀನಲ್ವೇ? ನಿನ್ನ ಕಂಟಿ ಮಧ್ಯೆ ಇರೋ ಬಿರುಕು ಕಮ್ಮಿ ಆಗಬೇಕು.
ನಮ್ಮ ಸಂಸಾರ ಸುಖವಾಗಿರಬೇಕು. ಎಲ್ಲ ಮನಸ್ತಾಪನ ಕಳೆದು ನಾವೆಲ್ಲ ಒಂದಾಗಬೇಕು ಅನ್ನೋ ಆಸೆಗೆ ಈ ಥರ ಕೊಂಡ್ಲಿ ಪೆಟ್ಟು ಕೊಟ್ಟಿದ್ದು ಸರಿ ಇಲ್ಲ. ಮಾವಯ್ಯ, ನಾನು ಯಾವುದನ್ನು ಏಕಾಏಕಿಯಾಗಿ ಮಾಡಿದ್ದಲ್ಲ. ಅತ್ತೆ ಮೇಲಿರೋ ಕಳಂಕ ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಅವ್ರ ಹತ್ರ ಕಂಪ್ಲೇಂಟ್ ಕೊಡೋಕ್ಕೂ ಮೊದಲೇ ಅಲ್ಲಿ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದೆ. ಆದರೆ ಅವ್ರು ನಡ್ಕೊಂಡಿದ್ದ ರೀತಿ ಮತ್ತು ಅವ್ರ ಹಠದಿಂದಾನೆ ನಾನು ಈ ನಿರ್ಧಾರ ತಗೋಬೇಕಾಯ್ತು. ಬಂಗಾರಮ್ಮ ಅಂದರೆ ಹಂಗೆಯ, ಅವಳ ಕಡೆ ನ್ಯಾಯ ಇರ್ತೈತೆ ಅಂದರೆ ಅವಳ ತಲೆ ಹೋದ್ರೂ ಯಾರ ಮುಂದೆನೂ ತಲೆ ತಗ್ಸಕ್ಕಿಲ್ಲ, ಹಂಗೆ ಹಠನೂ ಬಿಡಕ್ಕಿಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ ಅತ್ತೆ ಕಡೆ ನ್ಯಾಯ ಇದೆ ಅಂತನಾ? ಬಂಗಾರ ಇದ್ದ ಕಡೆ ನ್ಯಾಯ ಇದ್ದೇ ಇರ್ತೈತೆ. ಹಾಗಿದ್ರೆ ಬಡ್ಡಿ ಕೊಟ್ಟೋದು ಸರಿ ಅಂತ ಹೇಳ್ತಿದ್ದೀರಾ? ಬಡ್ಡಿ ಕೊಡೋದು ಸರಿನೋ ತೆಪ್ಪೋ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಕೊಡೋ ಕಾಸಿಂದ ಜನರ ಜೀವನ ಸರಿ ಹೋಗ್ತೈತಲ್ಲ. ಹಾಗಾದ್ರೆ ಬಡ್ಡಿ ದುಡ್ಡು ಕಟ್ಟಕ್ಕಾಗದೆ ಈ ರೀತಿ ಜನ ಸೂಸೈಡ್ ಮಾಡ್ಕೊಂಡ್ರು ಅದು ಸರಿನೇ ಅಲ್ವಾ? ಅವನು ಇದರಿಂದನೇ ಸಹಾಯಕ್ಕೆ ಉಂಟವನಂತ ಹೆಂಗೆ ಹೇಳ್ತೀಯ? ಮಾವಯ್ಯ, ಇದಕ್ಕೆಲ್ಲ ಕಾರಣ ಬಂಗಾರಮ್ಮ ಅವ್ರೆ ಅಂತ ಚೀಟಿ ಬರ್ದಿಟ್ಟು ಹೀಗೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಬೇರೆಯವ್ರ ಒತ್ತಾಯಕ್ಕೂ ಹಿಂಗಾಗಿರ್ಬೋದಲ್ವೇ? ನೋಡ್ ಸ್ನೇಹ, ಪ್ರಮಾಣಿಸಿ ನೋಡೋ ಗಂಟ ಆತ್ರದಾಗೆ ಯಾವ ನಿರ್ಧಾರನೂ ತಗೋಬಾರ್ದು. ಮಾವಯ್ಯ, ಇವಳಿಗೆ ಅತ್ತೆ ಮೇಲೆ ದ್ವೇಷ ತೀರಿಸ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅವ್ವ ಚಂದ್ರು ಅಣ್ಣಯ್ಯ ಫೋನ್ ಮಾಡ್ತಾವ್ರೆ. ಸ್ಪೀಕರ್ಗೆ ಹಾಕ್ಕೊಡು. ಹಲೋ ಹಲೋ ಚಂದ್ರು, ಹೆಂಗಿದ್ಯಪ್ಪ? ಹೊಸು ಸಂದಕವಳ? ಅವ ಎಲ್ಲ ಚೆನ್ನಾಗಿದ್ದಾರೆ. ಅದು ಸ್ನೇಹ ಮನೆಗೆ ಬಂದಿದ್ಲಾ? ಸ್ನೇಹನ ಇಲ್ಲಿಗೆ ಬಂದಿಲ್ಲ. ಯಾಕಪ್ಪ, ಏನು ವಿಷಯ? ಅದು ಅವ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತಪ್ಪ? ಅದು ಅವ ಕಂಟಿ ಫೋನ್ ಮಾಡಿ ಸ್ಟೇಷನ್ ಹತ್ರ ಬಾ ಅಂತ ಹೇಳ್ದ. ಸ್ಟೇಷನ್ ತಕ್ಕ? ನಾನಾ? ಯಾಕಪ್ಪ? ಅದು ಅವ ಅತ್ತೆನ ಅರೆಸ್ಟ್ ಮಾಡಿದ್ದಾರೆ. ಏನೋ ಬಂಗಾರಮ್ಮನವ್ರನ್ನ? ಯಾಕಂತೆ? ಸ್ನೇಹನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಇವ್ರ ಹತ್ರ ಸಾಲ ತಗೊಂಡಿರೋ ವ್ಯಕ್ತಿ ಇವ್ರ ಕಾಟ ತಡಿಲಾರ್ದೆ, ಸಾಲಾನೂ ಕಟ್ಟಕ್ಕಾಗದೆ ಬಡ್ಡಿನೂ ಕಟ್ಟಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾನೆ ಅಂತ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿರೋದು. ಅಯ್ಯೋ, ಈ ಸ್ನೇಹ ಹಿಂಗೆ ಯೋನಾಗದೆ? ಯಾಕೆ ಹಿಂಗೆ ಮಾಡ್ತಾವಳೆ? ನನ್ನ ಮಾತು ಕೇಳಿದ್ರೆ ಹಾಳಾಗಿ ಹೋಗ್ಲಿ, ಅವಳ ಜೀವನದ ಬಗ್ಗೆ ಆದರೂ ಅವಳು ಕಾಳಜಿ ಬೇಡವೇ? ನಾನು ನಡೆದಿದ್ದೇ ದಾರಿ ಅಂತ ಎಲ್ಲರೂ ಎದುರಾಕೊಂಡು ಹೋಯ್ತಾ ಇದ್ರೆ ಹೆಂಗೆ ಚಂದ್ರು? ಅವ ಸಮಾಧಾನ ಮಾಡ್ಕೋ. ಸಮಾಧಾನವೇ? ನನ್ನ ಜೀವನದಾಗೆ ಆ ಶಬ್ದಕ್ಕೆ ಜಾಗನೇ ಇಲ್ಲ ಕಣಪ್ಪ. ಒಬ್ಳು ಗಂಡನೇ ಬೇಡ ಅಂತಾಳೆ, ಇನ್ನೊಬ್ಳು ಅತ್ತನ ಜೈಲಿಗೆ ಕಳಿಸವಳೆ. ಚಂದ್ರ, ಹೆಂಗಾರ ಮಾಡಿ ಬಂಗಾರಮ್ಮವ್ರನ್ನ ಬಿಡಿಸ್ಕೊಂಬರಪ್ಪ. ನಿನ್ನ ಉಪಕಾರ ನಾನು ಮರೆಯೋಕ್ಕಿಲ್ಲ ಕಣಪ್ಪ. ಅದಕ್ಕೆ ಅನ್ಬೇಕು ಅದೆಲ್ಲ ತಯಾರಿ ಮಾಡ್ಕೇಳಪ್ಪ. ಅವ ನೀವು ನನ್ನ ಕೇಳ್ಕೋಬೇಕಾ? ಬಂಗಾರಮ್ಮ ನನ್ನ ಅತ್ತೆ. ಕೆಲವು ವಿಷಯದಲ್ಲಿ ಮನಸ್ತಾಪ ಬಿಟ್ಟರೆ ಬೇರೆ ಯಾವ ವಿಷಯದಲ್ಲಿ ಅವ್ರು ತಪ್ಪು ಮಾಡ್ತಾರೆ ಅಂತ ನನಗನ್ಸಲ್ಲ. ಆದರೆ ಅವ ಈ ಕೇಸಲ್ಲಿ ಅವ್ರನ್ನ ಬಿಡಿಸೋದು ತುಂಬಾ ಕಷ್ಟ. ಅಯ್ಯೋ, ನೀನೇ ಹಿಂಗೆ ಅಂದ್ಬಿಟ್ರೆ ನಾನು ಇವನ್ ಮಾಡೋಕ್ಕಾಯ್ತದೆ ಹೇಳು?
ಅದು ಸರಿ ಸಿರಿ ಎಲ್ಲಪ್ಪ ಎಲ್ಲವನೇ? ಹಾಂ, ಸ್ಟೇಷನ್ ಹತ್ರನೇ ಇದ್ದಾನೆ. ಅತ್ತೆ ರಿಲೀಸ್ ಆಗೋವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡ್ಕೊಂಡು ಇಲ್ಲೇ ಕೂತಿದ್ದಾನೆ. ಸ್ನೇಹ ಎಲ್ಲವಳೆ? ಅವ ಕಂಟಿ ಮುಂಗ್ಸಿ ಹುಲಿ ಇಲ್ಲೇ ಇದ್ದಾರೆ. ಸ್ನೇಹ ಕಾಣ್ತಿಲ್ಲ. ಹ್ಞೂ, ಶಾನ ಓದ್ಕೊಂಬಿಟ್ಟವಳಲ್ಲ ಅಕ್ಕೆ ಓದು ನೆತ್ತಿಗೆ ಏರ್ಬಿಟ್ಟದೆ. ದೂರ ಕೊಟ್ಬಿಟ್ಟು ಎಲ್ಲ ಹೋಗಿ ಕೂತ್ಕೊಂಡವಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಮಿಗಿಲ್ ಬಂದು ನನ್ನ ತಾವು ಹೇಳಿಲ್ಲ. ನಾನು ಈಗಲೇ ಬಂಗಾರಮ್ಮನವ್ರ ತಾವು ಅಳಿಯಂದ್ರ ತಾವು ಮಾತಾಡಿ ಅವ್ರು ಕ್ಷಮೆ ಕೇಳ್ಬಿಡ್ತೀನಿ ಕಣಪ್ಪ. ಈಗ ನಾನೇ ಮನೆ ಹತ್ರ ಬರೋಣ ಅಂದ್ಕೊಂಡೆ. ಅರ್ಜೆಂಟ್ ಕೇಸ್ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಅವ. ಪರವಾಗಿಲ್ಲ, ನಾನೇ ಹೋಯ್ತೀನಿ, ಫೋನ್ ಮಾಡಿರ್ತೀನಿ. ಸರಿ ಪುಟ್ಟಮ್ಮಿ, ನಾನು ನಿನ್ನ ಜೊತೆಲಿ ಬರ್ತೀನಿ. ಆಯಿತು ನಡಿ. ಬಂಗಾರಮ್ಮ ಅವ್ರ ಕಾಲಿಗೆ ಬಿದ್ದು ನನ್ನ ಮಗಳು ಬದುಕ್ತಾ ಉಳಿಸ್ಕೊಳ್ಳ. ಒಬ್ಳು ಗಂಡನೇ ಬೇಡ ಅಂತಾಳೆ, ಇನ್ನೊಬ್ಳು ಅತ್ತನ ಜೈಲಿಗೆ ಕಳ್ಸವಳೆ.